ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ರಾಮಾಚಾರಿ ಚಾರುಗೆ ಮಗು ಆಯಿತು. ಮಗುವೇನೋ ಆಯಿತು, ಆದರೆ ಇತ್ತ ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಒಂದಾದ್ರ. ಆತ ಕಡೆ ನವದೀಪ್ ಮತ್ತು ವಿವೇಕ್ಗೆ ಶಿಕ್ಷೆ ಆಯಿತಾ, ಪೊಲೀಸ್ ಅವರ ಕೈಗೆ ಅವರು ಸಿಕ್ಕಿಬಿದ್ರ. ಜೈಶಂಕರ್ ರಿಲೀಸ್ ಆಯಿತಾ, ಏನಾಯಿತು, ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರಿಗೂ ಕೂಡ ನಿಜಕ್ಕೂ ಕೂಡ ಸಂಭ್ರಮ ಸಡಗರ. ಮನೆಯಲ್ಲಿ ಸಂಭ್ರಮ ಸಡಗರ ಎಲ್ಲ ಮೀರಿದೆ. ಅದಕ್ಕೆ ಕಾರಣ ಮಗುವಿನ ಜನನ. ಈ ಕಡೆ ಜಾನಕಿಯಮ್ಮ, ಕೋದಂಡ, ವೈಶಾಖ, ನಾಣಾಚಾರ್ಯರು ಎಲ್ರಿಗೂ ಕೂಡ ಕಾಲ್ ಮಾಡಿ ಬರೋಕೆ ಹೇಳ್ತಿದ್ದಾರೆ. ಇತ್ತ ಕಡೆ ಅಜ್ಜಿ ಫೋಟೋ ಕಳಿಸು ನೋಡ್ತೀನಿ ಅಂತ ರಾಮಾಚಾರಿಗೆ ಹೇಳಿದ್ರು. ನೀವೇ ಬರಬೇಕು, ಫೋಟೋ ಕಳಿಸೋದೆಲ್ಲ ಇಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಇದರ ನಡುವೆ ತಾನು ಕೂಡ ತನ್ನ ಅಮ್ಮ ಸರಿಯಾಗಿದ್ದರೆ ಖಂಡಿತ ಈ ಒಂದು ಖುಷಿ ಸಂಭ್ರಮವನ್ನ ಹೇಳ್ಕೋಬಹುದಿತ್ತು ಅಂತ ಚಾರು ಕೂತಿದ್ದಾರೆ. ಜೊತೆಗೆ ಇಲ್ಲಿ ಜೈಶಂಕರ್ ಅವರು ಕೂಡ ಜೈಲಲ್ಲಿರೋದ್ರಿಂದ ಅಪ್ಪಂಗೂ ಹೇಳೋಕ್ಕಾಗ್ತಿಲ್ಲ ಅಂತ ಚಾರು ಸಂಕಟ ಪಡ್ತಿದ್ದಾಳೆ. ಆಗ ಚಾರು ನಿಜಕ್ಕೂ ಕೂಡ ಚಾರುಗೆ ಸಮಾಧಾನ ಮಾಡ್ತಾರೆ. ಏನಿದು ಚಾರು ಮೇಡಮ್, ಖಂಡಿತ ಇನ್ನು ಮುಂದೆ ಒಳ್ಳೇದಾಗತ್ತೆ, ಕೇಸ್ ಕೂಡ ಓಪನ್ ಆಗ್ತದೆ, ಕೇಸ್ ಕೂಡ ತಗೋತಿದ್ದಾರೆ, ಇನ್ನು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ, ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಮಾವ ಬಿಡ್ಕಡಿಯಾಗಿ ಬರ್ತಾರೆ, ಖಂಡಿತ ನೀವು ಕೂಡ ನಿಮ್ಮ ಅಪ್ಪನ ಜೊತೆ ಮಾತನಾಡಬಹುದು, ನಿಮ್ಮ ಅಪ್ಪ ಕೂಡ ನಿಮ್ಮ ಜೊತೆ ಇನ್ನು ಮುಂದೆ ಇರ್ತಾರೆ ಅಂತಾನೆ ಇಲ್ಲಿ ರಾಮಾಚಾರಿ ಚಾರುಗೆ ಹೇಳ್ತಾರೆ. ಚಾರುಗೆ ಸಮಾಧಾನವನ್ನ ಮಾಡ್ತಾರೆ. ತದನಂತರ ಆಯ್ತ ಕಡೆ ಝಾನ್ಸಿ ತನ್ನ ಗಂಡ ರಾಘು ಮನೆಗೆ ಹೋಗಿದ್ದೆ, ತನಗೆ ನಿಮ್ಮ ಮನೆ ಋಣ ಬೇಡ ಅಂತ ಹೇಳಿ ಋಣವನ್ನ ತೀರಿಸಿ ಹೋಗಿದ್ದಾಳೆ. ಆದ್ರೆ ಝಾನ್ಸಿನೂ ಬಂದು ಋಣ ತೀರಿಸಿ ಹೋದ್ಲು. ಈ ಒಂದು ವಿಷಯ ರಾಘುಗೆ ಗೊತ್ತಾದಾಗ ತರುಣ್ ಖಂಡಿತವಾಗ್ಲೂ ಇಲ್ಲಿ ಝಾನ್ಸಿ ಋಣ ತೀರಿಸೋ ನೆಪದಲ್ಲಿ ಇನ್ನೂ ಕೂಡ ನಮ್ಮ ಸಂಬಂಧ ಸರಿ ಹೋಗ್ಬೋದೇನೋ, ರಾಘು ನನಗೆ ಸಿಗ್ಬಹುದೇನೋ ಅನ್ನೋ ಒಂದು ನೆಪ ಮಾಡಿಕೊಂಡೇ ಬಂದಿದ್ದು ಅಂತ ಅನಿಸುತ್ತೆ. ನಿಜಕ್ಕೂ ಝಾನ್ಸಿಯನ್ನು ಮಿಸ್ ಮಾಡ್ಕೋತಾ ಇದೆಯಾ ಅನ್ನೋದು ನನಗೂ ತುಂಬ ಚೆನ್ನಾಗಿ ಗೊತ್ತದೆ. ಯಾಕಿದೆಲ್ಲ ಬೇಕು, ಈ ಮದುವೆಯನ್ನು ನಿಲ್ಲಿಸ್ಬಿಡು ಅಂತ ತರುಣಿ ಹೇಳಿದಾಗ ಅದೇ ಸಾಧ್ಯ ಆಗತ್ತೆ, ಅನಿತಾ ಅವ್ರ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ, ನಮ್ಮಿಬ್ಬರ ನಡುವೆ ಡಿವೋರ್ಸ್ ಆಗಿದೆ, ಖಂಡಿತವಾಗ್ಲೂ ಝಾನ್ಸಿ ಮೇಡಮ್ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋದು ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ತರುಣ ಅಂತಾನೆ ಹೇಳ್ತಿದ್ದಾರೆ. ರಾಘು ಕೂಡ ಏನಾದರೂ ಈಗಲೂ ಕೂಡ ಝಾನ್ಸಿ ಏನಾದರೂ ಬಂದು ಅವತ್ತು ಹೇಗೆ ಮದುವೆ ಮನೆಯಲ್ಲಿ ಮದುವೆ ನಿಲ್ಲಿಸ್ಬಿಟ್ಲು, ಈಗಲೂ ಕೂಡ ನಿಲ್ಲಿಸ್ಬಿಟ್ರೆ ಅಂತ ಹೇಳಿ ತರುಣ್ ಕೇಳಿದಾಗ ಖಂಡಿತ ಅವತ್ತು ಬಂದು ಝಾನ್ಸಿ ಮೇಡಮ್ ಅವರು ಮದುವೆ ನಿಲ್ಲಿಸಿರಬಹುದು, ಬಟ್ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಅವರು ಮದುವೆ ನಿಲ್ಲಿಸುವುದಿಲ್ಲ, ಖಂಡಿತವಾಗ್ಲೂ ಕೂಡ ಅವರ ಮನಸ್ಸು ತುಂಬ ನಾನೇ ತುಂಬಿಕೊಂಡಿದ್ದೇನೆ, ಅದು ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ, ಆದರೂ ಕೂಡ ಈ ಬಾರಿ ಅವರು ಬಂದು ಮದುವೆ ನಿಲ್ಲಿಸೋದಿಲ್ಲ ಆ ದೃಢ ವಿಶ್ವಾಸ ನನಗಿದೆ. ಯಾಕಂದರೆ ಆ ರೀತಿ ಮದುವೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಅವರು 6 ತಿಂಗಳ ಕಾಲ ಸಮಯಾವಕಾಶವನ್ನು ಕೇಳ್ತಾ ಇದ್ದು, ಅವರು ಕೇಳಿಲ್ಲ. ಅದಕ್ಕೆ ಕಾರಣ ನನಗೆ ನಿಂದೆ ಹಾಳಾಗಬಾರ್ದು ಅಂತ ಖಂಡಿತವಾಗ್ಲೂ ನಾನು ನನ್ನ ಮನೆಯವ್ರಿಗೋಸ್ಕರ ಮಾಡ್ತಿರೋ ಒಂದು ಕೆಲಸಕ್ಕೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಅವರು ಮದುವೆಯನ್ನ ಬಂದು ನಿಲ್ಲಿಸುವುದಿಲ್ಲ ಅಂತ ಹೇಳಿ ರಾಘು ಹೇಳ್ತಾರೆ. ತದನಂತರ ಇತ್ತ ಕಡೆ ಅನಿತಾ ಮನೆಗೆ ಹೋಗಿದ್ದಾಳೆ, ರಾಘು ಮನೆಗೆ ಹೋಗಿದ್ದಾಳೆ. ಅನಿತಾ ಬರ್ತಿದ್ದಾಗೆ ಏನು ಅನಿತಾ ಬಂದ್ಬಿಟ್ಟಿದ್ಯಾ ಅಂತ ದೊಡ್ಡಪ್ಪ ಕೂಡ ಕೇಳ್ತಿದ್ದಾರೆ, ಪಲ್ಲವಿ ಕೂಡ ಕೇಳ್ತಾರೆ. ಯಾಕೆ, ಇದು ನನ್ನ ಮದುವೆ ಆಗೋ ಮನೆ ಅಲ್ವಾ, ಮದುವೆ ಆದ್ಮೇಲೆ ಇದು ನನ್ನ ಮನೆ ತಾನೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಅದರಲ್ಲಿ ಏನಿದೆ ಕೇಳೋಕೆ ಅಂತ ಹೇಳಿ ಅನಿತಾ ತುಂಬ ದರ್ಪದಲ್ಲಿ ಮಾತನಾಡ್ತಾಳೆ. ಆ ಒಂದು ದರ್ಪ ನಿಜಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಮನೇಲಿ ಯಾರಿಗೂ ಕೂಡ. ಅಜ್ಜಿ ಕೂಡ ಇರ್ತಾರೆ. ಕರೆಕ್ಟು ಅನಿತಾ, ನೀನು ಹೇಳಿದ್ದು ನಿಜಾನೇ, ಇದು ನಿಂದೆ ಮನೆ ಅಲ್ವಾ ಅಂತ ಪಲ್ಲವಿ ಹೇಳ್ತಿದ್ದಾರೆ. ಹೌದು, ನಿಮ್ಮ ಮನೆಯಲ್ಲಿ 2 ಮನೆ ಇದೆ ಅಲ್ವಾ, 2 ರೂಮ್ ಇದೆ ಅಲ್ವಾ, ನಾನು ಎಂಥ ದೊಡ್ಡ ಮನೇಲಿ ಬೆಳೆದಿದ್ದೀನಿ, ನಮ್ಮ ಮನೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಅಲ್ವಾ, ಅಂದಮೇಲೆ ನಾನು ಈ ಒಂದು ಚಿಕ್ಕ ಮನೆಯಲ್ಲಿ ಇರೋಕ್ಕಾಗತ್ತಾ ಅಂತ ಕೇಳ್ತಿದ್ರೆ, ಅಯ್ಯೋ ಅದಕ್ಕಂತ ಮನೆ ಚೇಂಜ್ ಮಾಡೋಕ್ಕಾಗತ್ತಮ್ಮ, ಮನೆ ಹೊಡೆದಾಕ್ಲಿಕ್ಕಾಗತ್ತಾ ಅಂತ ದೊಡ್ಡಪ್ಪ ಕೇಳ್ತಿದ್ದಾರೆ. ಅಯ್ಯೋ ನಾನೆಲ್ಲ ಆ ರೀತಿ ಹೇಳ್ದೆ, ಈ ಮನೆನೇ ಆಲ್ಟರ್ ಮಾಡಿದ್ರೆ ಆಯ್ತು, ಹೇಗೋ ಈ ಮನೇಲಿ 2 ರೂಮ್ ಇದೆ ಅಲ್ವಾ, ಆ 2 ರೂಮನ್ನ ಕೂಡ ಒಂದೇ ರೂಮ್ ಮಾಡ್ತೀನಿ, ಆಗ ದೊಡ್ಡದಾಗುತ್ತೆ, ನನಗೂ ಕೂಡ ಕಂಫರ್ಟೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಎಲ್ರಿಗೂ ಶಾಕ್ ಆಗುತ್ತೆ, ಏನಪ್ಪಾ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಬದಲು ಮತ್ತೊಬ್ಬರನ್ನ ಹೊರಗಡೆ ದಬ್ಬಿ ತನಗೆ ಹೇಗೆ ಬೇಕೋ ಹಾಗೆ ಎಲ್ಲವನ್ನ ಕೂಡ ಸೆಟ್ ಮಾಡ್ಕೊತಿದ್ದಾಳೆ ಅಲ್ಲ, ನಿಜಕ್ಕೂ ಈಕೆ ಏನು ಮನುಷ್ಯತ್ವ ಇರೋ ಮನುಷ್ಯ ಅಂತ ಹೇಳಿ ಎಲ್ರಿಗೂ ಕೂಡ ಅನ್ಸೋಕೆ ಶುರು ಆಗತ್ತೆ. ತದನಂತರ ಈಗಲೇ ಇಂಟೀರಿಯರ್ ಡಿಸೈನರ್ಸ್ ಎಲ್ಲರನ್ನ ಕೂಡ ಕರೆಸ್ತಿದ್ದೀನಿ, ಅವ್ರು ಬಂದು ಎಲ್ಲರನ್ನ ಕೂಡ ಆಲ್ಟರ್ ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಹಳೆ ಡೈನಿಂಗ್ ಟೇಬಲ್ಲು ಇದು ಯಾವುದು ಇನ್ನು ಮುಂದೆ ಇರೋದಿಲ್ಲ, ಎಲ್ಲವನ್ನ ಕೂಡ ನನಗೆ ಹೇಗೆ ಬೇಕೋ ಹಾಗೆ ಹೊಸದಾಗಿ ಡೈನಿಂಗ್ ಟೇಬಲ್, ಫ್ರಿಡ್ಜ್, ಟಿವಿ ಎಲ್ಲವನ್ನ ಕೂಡ ಆಲ್ಟರ್ ಮಾಡಿ ತರಿಸ್ತಾ ಇದ್ದೀನಿ, ಎಲ್ಲವೂ ಕೂಡ ಹೊಸದಾಗುತ್ತೆ ಅಂದಾಗ ಬೇಡಮ್ಮ ಬೇಡ, ನೀನೇನು ನಮ್ಮ ಮನೆಗೆ ಮಾಡೋದು ಬೇಡ, ನಮ್ಮ ಮನೆ ಬದಲಾಯಿಸೋದು ಬೇಡ, ನಮ್ಮ ಮನೆ ಈಗ ಹೇಗಿತ್ತೋ ಹಾಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ನಮ್ಮ ಮನೆ ಬದಲಾಗೋದಿಲ್ಲ, ನಾವು ನಮ್ಮದೇ ಆದ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಬಂದವ್ರು ನಾವು ಅಂತ ಹೇಳಿ ಅಜ್ಜಿ ಹೇಳ್ತಿದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ, ನೀವೇ ಹೇಳಿದ್ರಿ ಅಂತ ನಾನು ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರೋಕ್ಕಾಗತ್ತಾ, ಅದೆಲ್ಲ ಸಾಧ್ಯ ಇಲ್ಲ, ಈ ಮನೆಗೆ ಸೊಸೆಯಾಗಿ ಬರ್ತಿರೋಳು ನಾನು, ನಂದೇ ನಡಿಬೇಕು, ಇನ್ನು ಮುಂದೆ ನಾನು ಹೇಳಿದಾಗೆ ಎಲ್ಲವೂ ಕೂಡ ಆಗಬೇಕು,
ನೀವು ವಯಸ್ಸಾಗಿದೆ, ಸುಮ್ಮನೆ ಮೂಲೆಯಲ್ಲಿ ಕುತ್ಕೊಂಡ್ರೆ ಒಳ್ಳೇದು, ಅದನ್ನ ಬಿಟ್ಟು ಈ ರೀತಿ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆಲ್ಲ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನಿತಾ ದುರಹಂಕಾರದಲ್ಲಿ ಮಾತನಾಡ್ಬಿಡ್ತಾಳೆ. ನಿಜಕ್ಕೂ ಅನಿತಾ ಮಾತು ಎಲ್ರಿಗೂ ಕೂಡ ಶಾಕ್ ಕೊಡುತ್ತೆ. ಅದರ ನಡುವೆ ರಾಘು ಅಲ್ಲಿಗೆ ಬರ್ತಾರೆ. ರಾಘು ಬಂದಿದೆ, ಏನು ಮಾತಾಡ್ತಿದ್ಯಾ ನೀನು? ನಮ್ಮ ಮನೆಯಲ್ಲಿ ನಮ್ಮದೇ ಆದ ಆ ಸಂಪ್ರದಾಯದ ಅದಕ್ಕೆ ತಕ್ಕನಾಗಿ ಇರಬೇಕೇ ಹೊರತು ಅದನ್ನ ಬಿಟ್ಟು ನಿನ್ಗೆ ಹೇಗೆ ಬೇಕೋ ಹಾಗಿರೋದಲ್ಲ. ಮೊದಲು ಅಜ್ಜಿ ಹತ್ರ ಸಾರಿ ಕೇಳು. ಅಜ್ಜಿ ನಮ್ಮ ಮನೇಲಿ ಹಿರಕರು, ಅವ್ರ ಹತ್ರ ನೀನು ಈ ರೀತಿ ಮಾತಾಡಿದ್ರೆ ಖಂಡಿತ ಇದು ಯಾವ್ದನ್ನ ಕೂಡ ಸಹಿಸೋದಿಲ್ಲ. ನೋಡು, ನಮ್ಮ ಮನೇಲಿ ಹೇಗಿದ್ಯೋ ಹಾಗಿರುತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇರೋದಾದ್ರೆ ಅಷ್ಟೇ ಮದುವೆ ಅಂತ ಹೇಳಿ ಕಡಕ್ಕಾಗಿ ಹೇಳ್ಬಿಡ್ತಾರೆ. ನಿಜಕ್ಕೂ ಇಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ರಾಘು ನಡವಳಿಕೆ ಅಜ್ಜಿಗಂತೂ ಫುಲ್ ಖುಷಿ ಆಗುತ್ತೆ. ನಮ್ಮ ರಾಘು ಸರಿಯಾಗಿ ಮಾತಾಡ್ತಿದ್ದಾನೆ, ಇವಳಿಗೆ ಸರಿಯಾಗಿ ಬೆಂಡೆತ್ತಿದ್ದಾನೆ ಅಂತ. ತದನಂತರ ಇಲ್ಲಿ ಅನಿತಾ ನಾನೇನು ತಪ್ಪು ಮಾಡಿದೆ ಅಂತ ಸಾರಿ ಕೇಳಬೇಕು ಅಂದಾಗ ನೀವು ಮಾಡಿದ್ದು ತಪ್ಪೇ ಅಂತ ಹೇಳ್ತಿದ್ದಾನೆ ಇಲ್ಲಿ ರಾಘು. ಸರಿ ಆಯಿತು ಅಣ್ಣ ಹೇಳ್ತಿದ್ದಾನಲ್ವಾ, ಸಾರಿ ಕೇಳ್ಬಿಡು ಅನಿತಾ ಅಂತ ಪಲ್ಲವಿ ಹೇಳಿದಾಗ ಅನಿತಾ ಸರಿ ಆಯಿತು ಅಂತ ಸಾರಿ ಕೇಳ್ತಾರೆ. ನಂತರ ಇನ್ನು ಮುಂದೆ ಇದನ್ನೆಲ್ಲ ಇಟ್ಕೋಬೇಡಿ, ನಿಮ್ಮ ದರ್ಪ ದುರಹಂಕಾರ ಏನೇ ಇದ್ರು ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಹೊರತು ನಮ್ಮ ಮನೆಯಲ್ಲ. ನಮ್ಮ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನ ನೀವು ಕೊಡಲೇಬೇಕು, ನಮ್ಮ ಮನೆಯ ಶಾಸ್ತ್ರ ಸಂಪ್ರದಾಯದಂತೆ ನೀವು ನಡ್ಕೊಳ್ಳೇಬೇಕು ಅಂತ ಖಡಕ್ಕಾಗಿ ರಾಘು ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ಅನಿತಾ ಪಲ್ಲವಿ ಜೊತೆ ಮಾತನಾಡ್ತಿದ್ದಾಳೆ. ನಿಜವಾಗ್ಲೂ ನನಗೆ ಬೇಜಾರಾಯಿತು ಅಂತದೆ, ಬೇಜಾರು ಮಾಡ್ಕೋಬೇಡ ಅನಿತಾ, ಮದುವೆ ಆದಮೇಲೆ ನೀನು ಇಲ್ಲೇ ಅಲ್ವಾ ಬರೋದು, ಮದುವೆ ಆದಮೇಲೆ ನಿನ್ಗೆ ಹೇಗೆ ಬೇಕು ಆ ರೀತಿ ಮಾಡ್ಕೋ, ಹಳೆದನ್ನೆಲ್ಲ ಹೊರಗಡೆ ಹಾಕ್ಬಿಡು ಅಂದಾಗ ಜಸ್ಟ್ ಫರ್ನಿಚರ್ಸ್ನ ಮಾತ್ರ ಹಳೆದು ಅಂತ ಅನ್ನೋಕ್ಕಾಗತ್ತಾ? ಮನುಷ್ಯರು ಕೂಡ ಹಳೆಬ್ರೆ ಅಲ್ವಾ. ಈ ದೊಡ್ಡಪ್ಪ ಈ ಅಜ್ಜಿ ಇವ್ರು ಯಾರು ಕೂಡ ನನಗಿಷ್ಟ ಇಲ್ಲ, ಇವರನ್ನ ಮೊದಲು ಅದ್ರ ಜೊತೆ ಹೊರಗಡೆ ಹಾಕಬೇಕು. ನನ್ನ ಕುಟುಂಬ ಏನೇ ಇದ್ರು ನೀನು ರಾಘು ಸಂಗೀತ ನನ್ನ ಅತ್ತೆ ಅಷ್ಟೇನೆ ಅಂತ ಹೇಳ್ತಿದ್ರೆ ನಿಜಕ್ಕೂ ಈ ಮಾತನ್ನು ಕೇಳಿಸ್ಕೊಂಡಂಥ ಪಲ್ಲವಿಗೆ ಶಾಕ್ ಆಗುತ್ತೆ. ಜೊತೆಗೆ ಈ ಮಾತು ನಿಜವಾಗ್ಲೂ ದೊಡ್ಡಪ್ಪನ ಕಿವಿಗೂ ಕೂಡ ಬೀಳುತ್ತೆ. ನಂತರ ಆ ವಿಷಯವನ್ನು ಅವ್ರ ಹೆಂಡತಿಗೂ ಕೂಡ ತಿಳಿಸ್ತಾರೆ. ಇತ್ತ ಕಡೆ ರಾಘು ಹತ್ರ ತರುಣ್ ಮಾತಾಡ್ತಿದ್ದಾರೆ. ನೋಡಿದ್ಯಾ, ಒಂದಿನಾದ್ರೂ ಝಾನ್ಸಿ ಈ ರೀತಿ ನಡ್ಕೊಳ್ಳ ಅಂತಂದ್ರೆ ಖಂಡಿತ ಇಲ್ಲ. ಝಾನ್ಸಿ ಎಂದೂ ಕೂಡ ಆ ರೀತಿ ನಡ್ಕೊಳ್ಳಿಲ್ಲ. ಅವರು ಅಷ್ಟು ಮಟ್ಟಿಗೆ ಬೆಳೆದಿದ್ರು ಕೂಡ ಈ ಮನೆಗೆ ಬಂದ ಮೇಲೆ ಅವರು ಹೃದಯ ತುಂಬಿ ಎಲ್ಲರನ್ನ ಕೂಡ ಅಪ್ಕೊಂಡು ಪ್ರೀತಿನ ಕೇಳಿದ್ರು, ಪ್ರೀತಿನ ಬಯಸಿದ್ರು. ಆದರೆ ಈ ರೀತಿ ಎಂದೂ ಕೂಡ ನಡ್ಕೊಳ್ಳಿಲ್ಲ. ಝಾನ್ಸಿನೇ ಅಂತ ಹೇಳಿ ರಾಘುನೇ ಹೇಳ್ತಿದ್ದಾರೆ. ತದನಂತರ ಇತ್ತ ಕಡೆ ಅನಿತಾ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗದೆ ಇರೋ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ಕೂಡ ಹೇಗಾದರೂ ಮಾಡಿ ಅನಿತಾಗೆ ಪಾಠ ಕಲಿಸಬೇಕು. ಇಲ್ಲ, ಈ ಮನೆಯಲ್ಲಿ ಇನ್ನು ಮುಂದೆ ಇರಬೇಕಾಗಿರೋದು ಅನಿತಾ ಅಲ್ಲ, ಝಾನ್ಸಿನೇ ಈ ಮನೆಗೆ ಸರಿಯಾದ ಸೊಸೆ ಅಂತ ಹೇಳಿ ನಿರ್ಧಾರ ಮಾಡ್ತಿದ್ದಾರೆ. ಜೊತೆಗೆ ಸಂಗೀತ ಜೊತೆ ಸೇರಿಕೊಂಡು ಹೇಗಾದರೂ ಮಾಡಿ ಇಲ್ಲಿ ಅನಿತಾನ ರಾಘುವಿಂದ ದೂರ ಮಾಡಬೇಕು, ಈ ಒಂದು ಮದುವೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಅದ ಕಡೆ ಝಾನ್ಸಿ ಆ ನಡವಳಿಕೆ ನಿಜಕ್ಕೂ ಅವರ ತಾತಂಗೆ ತುಂಬ ಇಷ್ಟ ಆಗಿದೆ. ಮೊದಲಿನ ಜಾಸ್ತಿ ಕಾಣಿಸ್ತಿದ್ದಾಳೆ. ಈಗೀಗ ಝಾನ್ಸಿ ತುಂಬ ನಾಜುಕ್ತನದಲ್ಲಿ ಮಾತಾಡ್ತಿದ್ಲು, ಒಬ್ರಿಗೆ ಹರ್ಟ್ ಆಗ್ಬೋದೇನು ಅಂತ ಫಿಲ್ಟರ್ ಮಾಡ್ತಿದ್ಲು. ಆದರೆ ತನ್ನ ಅತ್ತೆಗೆ ತುಳಸಿಗೆ ಖಡಕ್ಕಾಗಿ ಮಾತಾಡಿದ ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ಮೊದಲಿನ ಝಾನ್ಸಿ ಕಣ್ಣೆ, ನೀನು ಮೊದಲಿನ ಝಾನ್ಸಿ ಆಗೇ ಇರಮ್ಮ ಝಾನ್ಸಿ. ಯಾಕಂದರೆ ಈಗಿನ ಝಾನ್ಸಿಗೆ ನಿಜವಾಗ್ಲೂ ನೋವಾಗ್ತದೆ ಅವಳ ನಡವಳಿಕೆ. ಮೊದಲಿನ ಝಾನ್ಸಿ ಖಡಕ್ಕಾಗಿದ್ಲು, ಅವಳು ತುಂಬ ಚೆನ್ನಾಗಿದ್ಲು ಅಂತ ಹೇಳ್ತಿದ್ದಾರೆ ತಾತ. ಹಾಗಾಗಿ ಇಲ್ಲಿ ಝಾನ್ಸಿಗೂ ಕೂಡ ತಾತ ಖುಷಿ ಆಗತ್ತೆ. ತದನಂತರ ಆಯ್ತ ಕಡೆ ನವದೀಪ್ ಮತ್ತು ವಿವೇಕ್ ಬೀದಿ ಅಲಿತಿದ್ದಾರೆ. ನಿಜಕ್ಕೂ ಹೊಟ್ಟೆ ಹಸು ಶುರುವಾಗ್ಬಿಟ್ಟಿದೆ ವಿವೇಕ್. ಪಾಪ ನಿಜವಾಗ್ಲೂ ನನಗೆ ಆಗ್ತಾ ಇಲ್ಲ, ಹೋಗ್ಬಿಡೋಣ ಜೈಲಿಗೆ ಹೋಗ್ಬಿಡೋಣ, ಅಲ್ಲಿ ಸರಿಯಾಗಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಚಾರಿ ಕತೆ ಮುಗಿಸ್ತೇ ನಾನು ಜೈಲಿಗೆ ಹೋಗೋದಿಲ್ಲ ಅಂತ ನವದೀಪ್ ಹೇಳ್ತಿದ್ದಾರೆ. ಎತ್ತ ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವರನ್ನು ಡೆಲಿವರಿ ಮಾಡಿಸಿದವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಎಲ್ಲರೂ ಕೂಡ ಸಹಾಯ ತೊಗೊಂಡು ಹೋಗ್ಬಿಡ್ತಾರೆ. ಬಟ್ ನೀವು ನಿಜವಾಗ್ಲೂ ಋಣನ ನೆನ್ಕೋತೀರಾ, ಅದಕ್ಕೋಸ್ಕರನೇ ಬಂದು ಈ ರೀತಿ ಧನ್ಯವಾದ ತಿಳಿಸ್ತಿದ್ರ ಅಂತ. ಹಾಗಾದರೆ ಮುಂದೆ ಏನಾಗುತ್ತೆ? ಇತ್ತ ಕಡೆ ಝಾನ್ಸಿ ಮತ್ತು ರಾಘುನ ಬಂದ್ ಮಾಡಬೇಕು ಅಂತ ಇಡೀ ಮನೆ ಪ್ರಯತ್ನ ಪಡ್ತದೆ. ಹಾಗಿದ್ರೆ ಝಾನ್ಸಿ ಮತ್ತೆ ರಾಘು ಮತ್ತೆ ಒಂದಾಗ್ತಾರ? ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ